ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ಈ ದೇಶವನ್ನ 50 ವರ್ಷಕ್ಕೂ ಅಧಿಕ ಕಾಲ ಆಳಿರುವ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಿದ್ದೇ ನಿಜವೇ ಆಗಿದ್ದಿದ್ರೆ ಭಾರತದ ಮುಸ್ಲಿಮರು ಪಂಕ್ಚರ್ ಹಾಕಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಇರ್ತಾ ಇತ್ತ. ನಮ್ಮ ಪ್ರಧಾನಿ ಮೋದಿಯವರಿಗೆ ಮತ್ತು ಅವರ ಬಾಲ ಹಿಡ್ಕೊಂಡು ನೇತಾಡುವ BJP ಸಂಘ ಪರಿವಾರಕ್ಕೆ ಮತ್ತು ಅವರ ಗೋಧಿ ಮೀಡಿಯಾಗಳಿಗೆ ಈ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಕಾಂಗ್ರೆಸ್ ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತಿದೆ ಅಂತ ಹೇಳುವ ಮೋದಿಯವರು ಭಾರತದ ಮುಸ್ಲಿಮರು ಪಂಕ್ಚರ್ ಹಾಕುತ್ತಾ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅಂತಾನೂ ಹೇಳಿದ್ದಾರೆ. ಎರಡೂ ಕೂಡ ಅವರ ಮಾತುಗಳೇ ಆಗಿದೆ. ಕರ್ನಾಟಕ ಸರ್ಕಾರ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದು ತುಷ್ಟೀಕರಣ ಅಂತ ಹೇಳ್ತಾರೆ. ಹಾಗೆ ವಕ್ಫ್ ಆಸ್ತಿ ಸದ್ಬಳಕೆ ಆಗಿದ್ರೆ ಮುಸ್ಲಿಮರು ಪಂಕ್ಚರ್ ಹಾಕ್ತಾ ಬದುಕಬೇಕಿರಲಿಲ್ಲ ಅಂತ ಮೋದಿಯವರು ಹೇಳಿದ್ದಾರೆ. ಅಂದರೆ ಭಾರತದ ಮುಸ್ಲಿಮರು ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಮೋದಿಯವರು ಒಪ್ಕೊಂಡಿದ್ದಾರೆ. ಇಲ್ಲಿ ಮೋದಿಯವರು ತುಷ್ಟೀಕರಣ ಎಂದಿದ್ದಕ್ಕೂ ಮತ್ತು ಪಂಕ್ಚರ್ ಹಾಕ್ತಾ ಬದುಕ್ತಾ ಇದ್ದಾರೆ ಎಂದಿದ್ದಕ್ಕೂ ವಿರೋಧಾಭಾಸಗಳಿವೆ. ಯಾವ ಸಮುದಾಯದ ಮೇಲೆ ಇವರು ತುಷ್ಟೀಕರಣದ ಲೇಬಲ್ ಅಂಟಿಸ್ತಾ ಇದ್ದಾರೋ ಅದೇ ಸಮುದಾಯ ಕೆಟ್ಟ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತಲೂ ಇವರೇ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಹಾಗಿದ್ರೆ ತುಷ್ಟೀಕರಣ ಅಂದರೆ ಏನು? ತುಷ್ಟೀಕರಣ ಅಂದರೆ ಸಂತೃಪ್ತಿಗೊಳಿಸುವುದು, ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು, ಸಹಾಯ ಸಹಕಾರ ಬೆಂಬಲವನ್ನು ನೀಡೋದು. ರಾಜಕೀಯವಾಗಿ ಒಂದು ಸಮುದಾಯದ ತುಷ್ಟೀಕರಣ ಅಂದರೆ ಆ ಸಮುದಾಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನದನ್ನು ಬಾಚಿ ಬಾಚಿ ಕೊಡೋದು, ಸರ್ಕಾರದ ಸವಲತ್ತುಗಳನ್ನು ಸಂಪತ್ತುಗಳನ್ನು ಧಾರೆ ಎರೆಯೋದು. ಹೀಗೆ ಒಂದು ಸಮುದಾಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಸಹಕಾರ ಸಹಾಯ ಬೆಂಬಲ ನೀಡೋದನ್ನು ನಾವು ತುಷ್ಟೀಕರಣ ಅನ್ಬೋದು. 2% ಜನರಿಗೆ 10% ಮೀಸಲಾತಿ ಕೊಟ್ರಲ್ಲ, ಅಂತಹ ಕ್ರಮಗಳೆಲ್ಲ ತುಷ್ಟೀಕರಣ ಅನ್ಸ್ಕೊಳ್ಳುತ್ತೆ. 224 ಕ್ಷೇತ್ರಗಳ ಪೈಕಿ 100ಕ್ಕೂ ಅಧಿಕ ಟಿಕೆಟ್ ಒಂದೆರಡು ಸಮುದಾಯಗಳಿಗಷ್ಟೇ ನೀಡೋದನ್ನ ಆ ಸಮುದಾಯದ ತುಷ್ಟೀಕರಣ ಅಂತ ಹೇಳ್ಬೋದು. ಇನ್ನು ಅಗತ್ಯಕ್ಕಿಂತ ಹೆಚ್ಚಿನ ಆರ್ಥಿಕವಾಗಿ ಸಹಾಯ ಮಾಡೋದನ್ನ, ಶೈಕ್ಷಣಿಕವಾಗಿ ಅವಕಾಶ ಕಲ್ಪಿಸುವುದನ್ನ, ಸಾಮಾಜಿಕವಾಗಿ ಮೇಲೆತ್ತಿದ್ದನ್ನ, ರಾಜಕೀಯವಾಗಿ ಅಪಾರ ಅವಕಾಶ ಮಾಡಿಕೊಟ್ಟಿದ್ದನ್ನ ತುಷ್ಟೀಕರಣ ಅನ್ಬೋದು. ಇಂತಹ ಯಾವ ತುಷ್ಟೀಕರಣವನ್ನು ಕಾಂಗ್ರೆಸ್ ಮುಸ್ಲಿಮರಿಗೆ ಮಾಡಿದೆ ಹೇಳಿ? 13% ಜನರಿಗೆ 4% ಕ್ಷೇತ್ರಗಳನ್ನು ಕೊಡೋದು ಯಾವ ತುಷ್ಟೀಕರಣ ರೀ? ಅದು ತುಷ್ಟೀಕರಣ ಅಲ್ರಿ, ಅದು ದ್ರೋಹ, ಅದು ಮೋಸ. 4 ಲಕ್ಷ ರೂಪಾಯಿ ಮೌಲ್ಯದ ಬಜೆಟ್ನಲ್ಲಿ 13% ಜನರಿಗೆ ಕೇವಲ 1% ಅನುದಾನ ಕೊಡೋದು ತುಷ್ಟೀಕರಣವ? ಅದು ತುಷ್ಟೀಕರಣ ಅನ್ನೋದಾದರೆ ನೀವು ತುಷ್ಟೀಕರಣ ಪದದ ಅರ್ಥವನ್ನೇ ಬದಲಾವಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರಗಳು ಅಗತ್ಯಕ್ಕಿಂತ ಹೆಚ್ಚಿನದನ್ನು ಬಾಚಿ ಬಾಚಿ ಕೊಟ್ಟಿದ್ದೇ ನಿಜವಾಗಿದ್ದಿದ್ರೆ ಮೋದಿಯವರು ಹೇಳುವಂತೆ ಈ ದೇಶದ ಮುಸ್ಲಿಮರು ಇಂದು ಹೀನಾಯ ಬದುಕಬೇಕಾದ ಸ್ಥಿತಿ ಬರ್ತಾ ಇತ್ತ. ಹಾಗಿದ್ರೆ ನಿಜ ಯಾವುದು? ಭಾರತದ ಮುಸ್ಲಿಮರನ್ನ ಕಾಂಗ್ರೆಸ್ ತುಷ್ಟೀಕರಣ ಮಾಡಿದ್ದು ನಿಜವಾ, ಅಥವಾ ಭಾರತದ ಮುಸ್ಲಿಮರು ಹೀನಾಯವಾದ ಬದುಕ್ತಾ ಇರೋದು ನಿಜವಾ? ಇವೆರಡೂ ನಿಜವಾಗಿರಲು ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದಷ್ಟೇ ನಿಜ ಆಗತ್ತೆ. ಒಂದು ವೇಳೆ ಕಾಂಗ್ರೆಸ್ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಿದ್ದೇ ನಿಜವಾಗಿದ್ದಿದ್ರೆ ಮುಸ್ಲಿಮರು ಪಂಕ್ಚರ್ ಹಾಕ್ತಾ ಬದುಕಬೇಕಿರಲಿಲ್ಲ. ಮುಸ್ಲಿಮರು ಈಗಲೂ ಸಂಕಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ ಅಂದರೆ ದೇಶವನ್ನಾಳಿದ ಕಾಂಗ್ರೆಸ್ ಸರ್ಕಾರಗಳು ಮುಸ್ಲಿಮರನ್ನ ನಿರ್ಲಕ್ಷ್ಯ ಮಾಡಿದೆ ಅಂತಾನೆ ಅರ್ಥ. ಇದರಲ್ಲಿ ಎರಡನೆಯದ್ದೇ ನಿಜ. ದೇಶವನ್ನಾಳಿದವರು ಮುಸ್ಲಿಮರನ್ನ ತುಷ್ಟೀಕರಣ ಮಾಡಿಲ್ಲ, ಬದಲಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡಿದರೆ BJP ಸರ್ಕಾರಗಳು ಮುಸ್ಲಿಮರನ್ನ ದ್ವೇಷ ಮಾಡ್ತಾ ಅವರನ್ನ ಮೂಲೆಗೆ ತಳ್ಳುವ ಕೆಲಸ ಮಾಡಿದೆ. ಇದೇ ಸತ್ಯ. ಈ ಪರಮ ಸತ್ಯ ಎಲ್ರಿಗೂ ಗೊತ್ತಿರುವಂಥದ್ದೇ. ಮೋದಿಗೂ ಈ ಸತ್ಯ ಗೊತ್ತಿದೆ. ಆದ್ರೂ ಅವರು ಧರ್ಮ ರಾಜಕೀಯದ ಆಟ ಆಡ್ತಾ, ಬಹುಸಂಖ್ಯಾತರನ್ನ ಓಲೈಕೆ ಮಾಡುತ್ತಾ, ಕೆಲವೊಮ್ಮೆ ಮುಸ್ಲಿಮರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುತ್ತಾ, ಇಬ್ಬಗೆಯ ಮಾತುಗಳನ್ನಾಡುತ್ತಾ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮೋದಿ ಮತ್ತು ಅವರ ಕೇಸರಿ ಕೂಟ ಹೇಳುವ ಥರ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಿದ್ದೇ ನಿಜವಾಗಿದ್ದಿದ್ರೆ ಭಾರತದ ಮುಸ್ಲಿಮರು ಇಂದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಲಾಢ್ಯರಾಗಿರ್ತಿದ್ರು. ಆದರೆ ಭಾರತದ ಮುಸ್ಲಿಮರು ಎಂತಹ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಅನ್ನೋದಕ್ಕೆ ಸರ್ಕಾರದ ವರದಿಗಳೇ ಸಾಕ್ಷಿ ಇದೆ. ಭಾರತ ಸರ್ಕಾರದ ವರದಿಗಳು, ಹಲವು ರಾಜ್ಯ ಸರ್ಕಾರಗಳ ವರದಿಗಳು
ಒಂದಷ್ಟು ಆಯೋಗಗಳ ವರದಿಗಳು ಭಾರತದ ಮುಸ್ಲಿಮರ ಹೀನಾಯ ಸ್ಥಿತಿಗಳನ್ನು ಈಗಾಗಲೇ ತೆರೆದಿಟ್ಟಿದೆ. ಭಾರತದ ಮುಸ್ಲಿಮರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮೂಲೆ ಸೇರಿರುವ ಸಮುದಾಯ. ಈ ದೇಶದಲ್ಲಿ ಸುಮಾರು 20 ಕೋಟಿಗೂ ಅಧಿಕ ಮುಸ್ಲಿಮರಿದ್ದಾರೆ. ಅವರು ಎಲ್ಲ ರಂಗದಲ್ಲೂ ಹಿಂದುಳಿದಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಬಡತನದಲ್ಲಿರುವ ಸಮುದಾಯ ಅಂದರೆ ಅದು ಮುಸ್ಲಿಂ ಸಮುದಾಯ. ಮುಸ್ಲಿಮರು ಆರ್ಥಿಕವಾಗಿ ಎಷ್ಟೊಂದು ಹಿಂದುಳಿದಿದ್ದಾರೆ ಅಂದರೆ ಭಾರತದ ಬೇರೆ ಯಾವ ಸಮುದಾಯ ಕೂಡ ಮುಸ್ಲಿಮರಿಗಿಂತ ಕಡಿಮೆ ತಲಾ ಆದಾಯವನ್ನು ಹೊಂದಿಲ್ಲ. ಭಾರತದಲ್ಲಿ ಅತಿ ಕಡಿಮೆ ಗೃಹ ಸಂಪತ್ತು ಹೊಂದಿದವರು ಕೂಡ ಈ ಮುಸ್ಲಿಮರು. ಹಾಗೆ ಮುಸ್ಲಿಮರ ಆದಾಯ ಕೂಡ ಕಡಿಮೆ ಇದೆ. ಇನ್ನು ಶೈಕ್ಷಣಿಕವಾಗಿಯೂ ಮುಸ್ಲಿಮರು ತೀರಾ ಹಿಂದುಳಿದಿದ್ದಾರೆ. ಅವರ ಉನ್ನತ ಶಿಕ್ಷಣದ ಪ್ರಮಾಣ ಕೇವಲ 5% ಅಷ್ಟೇ ಇದೆ. ರಾಜಕೀಯವಾಗಿ ಮುಸ್ಲಿಮರನ್ನ ಕೇಳುವವರೇ ಇಲ್ಲ. ರಾಜಕೀಯದಲ್ಲಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆಗಳಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಎಲ್ಲರಿಗಿಂತ ಕಡಿಮೆ ಇದೆ. ಇದೆಲ್ಲ ಆಗಿದ್ದು ವ್ಯವಸ್ಥಿತವಾದ ತಾರತಮ್ಯದಿಂದ. ಇದನ್ನ ಕೆಲವೊಂದು ಅಧ್ಯಯನ ವರದಿಗಳೇ ಹೇಳ್ತಾ ಇದೆ. ಸಾಚಾರ್ ವರದಿ ಹೇಳುವ ಪ್ರಕಾರ ಭಾರತದ ಮುಸ್ಲಿಮರು ನವ ದಲಿತರಂತೆ. ಈ ದೇಶದಲ್ಲಿ ತಾರತಮ್ಯಕ್ಕೆ ಒಳಗಾಗಿರುವ ದಲಿತ ಸಮುದಾಯಕ್ಕಿಂತ ಮುಸ್ಲಿಂ ಸಮುದಾಯವೇ ಹೆಚ್ಚು ಹಿಂದುಳಿದಿದೆ, ತಾರತಮ್ಯಕ್ಕೆ ಒಳಗಾಗಿದೆ ಅಂತ ಸಾಚಾರ್ ವರದಿ ಹೇಳಿದೆ. ರಂಗನಾಥ್ ಮಿಶ್ರಾ ವರದಿಯು ಅದನ್ನೇ ಹೇಳಿದೆ. ಅದಕ್ಕಾಗಿ ಮುಸ್ಲಿಮರಿಗೆ ಸರ್ಕಾರಗಳು ಅವಕಾಶ, ಹಕ್ಕುಗಳನ್ನು ಕೊಟ್ಟು ಅವರನ್ನು ಮೇಲೆತ್ತುವಂತೆಯೂ ಶಿಫಾರಸು ಮಾಡಿದೆ. ಆದರೆ ಅದ್ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಿದ್ರೆ ಮುಸ್ಲಿಮರ ಈ ಹಿಂದುಳಿವಿಕೆಗೆ ಕಾರಣ ಏನು? ಕೇವಲ ಮುಸ್ಲಿಂ ಸಮುದಾಯವೇ ಕಾರಣವಾ? ಬೇರೆ ಯಾರೂ ಕಾರಣ ಅಲ್ವಾ? ಅದನ್ನು ಕೂಡ ಅಧ್ಯಯನ ವರದಿಗಳೇ ನಮ್ಮ ಮುಂದಿಟ್ಟಿದೆ. ಭಾರತದ ಮುಸ್ಲಿಮರು ವ್ಯವಸ್ಥೆಯ ತಾರತಮ್ಯ ಅನುಭವಿಸುತ್ತಿರುವ ಕಾರಣಕ್ಕೆ ಅವರು ಅಂಚಿಗೆ ತಳ್ಳಲ್ಪಡ್ತಿದ್ದಾರೆ ಮತ್ತು ಅದರಿಂದ ಮುಸ್ಲಿಮರು ಆರ್ಥಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ ಅಂತ ಅಧ್ಯಯನಗಳೇ ಹೇಳ್ತಾ ಇದೆ. ಭಾರತದಲ್ಲಿ ಮುಸ್ಲಿಮರು ಹೇಗೆ ಧಾರ್ಮಿಕವಾಗಿ ತಾರತಮ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದನ್ನ ಈ ಸ್ಟಡೀಸ್ಗಳು ಹೇಳಬೇಕಾಗಿಲ್ಲ. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರಗಳು ಮುಸ್ಲಿಮರನ್ನ ಓಲೈಸುವ ಥರ ಕಂಡ್ರೂ ಅಲ್ಲೂ ಮುಸ್ಲಿಮರಿಗೆ ದ್ರೋಹಗಳಾಗ್ತಾ ಇದೆ. ಬಿಜೆಪಿ ಸರ್ಕಾರಗಳಂತೂ ಬಹಿರಂಗವಾಗಿ ಮುಸ್ಲಿಮರನ್ನ ದ್ವೇಷ ಮಾಡ್ತಾ ಅವರನ್ನ ಮೂಲೆಗೆ ತಳ್ಳುವ ಕಾರ್ಯಗಳನ್ನು ಬಹಿರಂಗವಾಗಿ ಮಾಡ್ತಾ ಇದೆ. ವಾಸ್ತವ ಹೀಗಿದ್ರೂ ಭಾರತದ ಮುಸ್ಲಿಮರ ಹಣೆಗೆ ತುಷ್ಟೀಕರಣಕ್ಕೆ ಒಳಗಾದ ಸಮುದಾಯ ಎಂಬ ಸುಳ್ಳಿನ ಲೇಬಲ್ ಅನ್ನು ಅಂಟಿಸಲಾಗಿದೆ. ಒಂದ್ ವೇಳೆ ಸ್ವಾತಂತ್ರ್ಯ ನಂತರ ಮುಕ್ಕಾಲು ಭಾಗ ಈ ದೇಶವನ್ನಾಳಿದ ಕಾಂಗ್ರೆಸ್ ಸರ್ಕಾರಗಳು ಮುಸ್ಲಿಮರನ್ನ ತುಷ್ಟೀಕರಣ ಮಾಡಿದ್ದೇ ನಿಜವಾಗಿದ್ದರೆ ಭಾರತದ ಮುಸ್ಲಿಮರು ಇಂದು ಬಲಾಢ್ಯ ಸಮುದಾಯವಾಗಿ ರೂಪುಗೊಳ್ತಾ ಇತ್ತು. ಅವರ ಶೈಕ್ಷಣಿಕ ಪ್ರಮಾಣ, ಅವರ ಆರ್ಥಿಕತೆ, ಅವರ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳು ಉತ್ತುಂಗದಲ್ಲಿರ್ತಾ ಇತ್ತು. ಅದಾಗದೇ ಇರೋದಕ್ಕೆ ವ್ಯವಸ್ಥೆಯ ತಾರತಮ್ಯಗಳೇ ಕಾರಣ. ಕಾಂಗ್ರೆಸ್ ಮುಸ್ಲಿಮರ ಮೂಗಿಗೆ ತುಪ್ಪ ಸವರಿದ್ರೆ ಬಿಜೆಪಿಯವರು ಮುಸ್ಲಿಮರ ಮೂಗನ್ನೇ ಕತ್ತರಿಸ್ತಾ ಇದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ಮಾಡಿದೆ ಎನ್ನುವ ಬಿಜೆಪಿಯವರು ಮುಸ್ಲಿಮರಿಗೆ ಮಾಡಿದ್ದೇನು? ಅವರು ನ್ಯಾಯ ಕೊಟ್ರ? ಹಕ್ಕು ಅವಕಾಶಗಳನ್ನು ಕೊಟ್ರ? ಕಾಂಗ್ರೆಸ್ ಅಲ್ಪ ಸ್ವಲ್ಪ ಮೂಗಿಗೆ ತುಪ್ಪ ಸವರಿದಾಗಲೂ ಈ ಬಿಜೆಪಿಯವರು ಅದನ್ನು ತುಷ್ಟೀಕರಣ ಅಂತ ಹೇಳಿ ಸಿಗೋದನ್ನು ಸಿಗದ ಥರ ಮಾಡಿಟ್ಟಿದ್ದಾರೆ. 13% ಜನರಿಗೆ ಬಜೆಟ್ನ 1% ಅನುದಾನವನ್ನು ಕೊಟ್ಟರೆ ಅದನ್ನು ಮುಸ್ಲಿಮರ ಬಜೆಟ್ ಅಂತಾರೆ. ಈ ಬಿಜೆಪಿಯವರು ಮುಸ್ಲಿಮರ ತುಷ್ಟೀಕರಣ ಅಂತ ಹೇಳ್ತಾ ಸುಳ್ಳನ್ನೇ ಸತ್ಯ ಎಂಬಂತೆ ಬಿಂಬಿಸಿದ್ರಿಂದ ಕಾಂಗ್ರೆಸ್ ಕೂಡ ಈಗ ಮುಸ್ಲಿಮರಿಗೆ ಕೊಡಬೇಕಾದ ಪಾಲನ್ನು ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಬಿಜೆಪಿ ಅಪಪ್ರಚಾರದಿಂದಾಗಿ ಮುಸ್ಲಿಮರಿಗೆ ಬಜೆಟ್ನಲ್ಲೂ ಸರಿಯಾದ ಅನುದಾನ ಸಿಗ್ತಾ ಇಲ್ಲ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೂ ನ್ಯಾಯಯುತ ಪಾಲು ಕೊಡ್ತಾ ಇಲ್ಲ. ಮುಸ್ಲಿಮರಿಗೆ ಟಿಕೆಟ್ ಕೂಡ ತುಂಬ ಕಡಿತ ಮಾಡಿದೆ. ಮುಸ್ಲಿಮರು ಅಂದರೆ ಈಗ ಕಾಂಗ್ರೆಸ್ ಕೂಡ ಸ್ವಲ್ಪ ದೂರ ಸರಿಯೋ ಥರ ಆಗಿದೆ. ಇಷ್ಟಾದರೂ ಮುಸ್ಲಿಮರ ಮೇಲಿನ ತುಷ್ಟೀಕರಣ ಕಳಂಕ ದೂರ ಆಗ್ತಾನೇ ಇಲ್ಲ. ಬಿಜೆಪಿಯವರು ತುಷ್ಟೀಕರಣ ಆರೋಪ ಮಾಡೋದನ್ನು ಬಿಡ್ತಾ ಇಲ್ಲ. ಈ ಸಣ್ಣ ಪುಟ್ಟ ಬಿಜೆಪಿ ನಾಯಕರನ್ನ ಬಿಟ್ಬಿಡ್ರಿ. ಮೋದಿಯವರು ಕೂಡ ವೇದಿಕೆ ಸಿಕ್ಕರೆ ಇದೇ ಆರೋಪ ಮಾಡ್ತಾರೆ. ಅದರ ಜೊತೆಯಲ್ಲಿ ಮುಸ್ಲಿಮರು ಪಂಕ್ಚರ್ ಹಾಕ್ತಾ ಕಷ್ಟದಲ್ಲಿದ್ದಾರೆ ಅಂತಾನು ಮೊಸಳೆ ಕಣ್ಣೀರನ್ನು ಸುರಿಸ್ತಾರೆ. ಹಾಗಿದ್ರೆ ಪಂಕ್ಚರ್ ಹಾಕುವ ಸಮುದಾಯವನ್ನ ಮೇಲಕ್ಕೆತ್ತಲು ಈ ಮೋದಿಯವರು ಮಾಡಿದ್ದಾದರೂ ಏನು? ಕೇವಲ ಕುರಾನ್, ಕಂಪ್ಯೂಟರ್ ಅಂತ ಡೈಲಾಗ್ ಹೊಡೆದ್ರೆ ಮುಸ್ಲಿಮರು ಉದ್ಧಾರ ಆಗ್ತಾರ? ಮುಸ್ಲಿಂ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ಸ್ಟಾಪ್ ಮಾಡಿದರೆ ಮುಸ್ಲಿಮರು ಅಭಿವೃದ್ಧಿ ಆಗ್ತಾರ? ಆಜಾದ್ ಫೌಂಡೇಶನ್ ಅನ್ನ ಕ್ಲೋಸ್ ಮಾಡಿದ್ದು ಮುಸ್ಲಿಮರ ಉದ್ಧಾರಕ್ಕ? ಮುಸ್ಲಿಮರ ವಕ್ಫ್ ಸ್ವತ್ತುಗಳನ್ನ ಇಲ್ಲವಾಗಿಸಿದ್ರೆ ಮುಸ್ಲಿಮರ ಸಬಲೀಕರಣ ಹೇಗಾಗತ್ತೆ?
ಮುಸ್ಲಿಮರ ಮನೆಗಳಿಗೆ ಅವರ ಆಸ್ತಿ ಪಾಸ್ತಿಗಳನ್ನು ಬುಲ್ಡೋಸರ್ ನುಗ್ಗಿಸಿ ಧ್ವಂಸ ಮಾಡಿದರೆ ಮುಸ್ಲಿಮರು ಹೇಗೆ ಮೇಲೆ ಬರಲು ಸಾಧ್ಯ ಇದೆ? ವಕ್ಫ್ ಆಸ್ತಿ ಸದ್ಬಳಕೆ ಆಗಿರ್ತಾ ಇದ್ದರೆ ಮುಸ್ಲಿಮರು ಪಂಕ್ಚರ್ ಹಾಕಿ ಜೀವನ ಮಾಡಬೇಕಾಗಿರಲಿಲ್ಲ ಅಂತೀರಲ್ಲ ಮೋದಿ ಅವರೇ. ಹಾಗಿದ್ರೆ ನಿಮ್ಮ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಾಡಿರುವುದರಿಂದ ಅದು ಹೇಗೆ ಸದ್ಬಳಕೆ ಆಗುತ್ತೆ ಅಂತ ನೀವೇ ಹೇಳಬೇಕು. ದೇಶದಲ್ಲಿರುವ ಒಟ್ಟು ಆಸ್ತಿಗಳ ಪೈಕಿ ಅರ್ಧಕ್ಕರ್ಧ ವಕ್ಫ್ ಬೈ ಯೂಸರ್ ಇದೆ. ಅಷ್ಟು ಆಸ್ತಿಗಳು ಮುಂದಕ್ಕೆ ವಕ್ಫ್ ಮಂಡಳಿಗಳ ಕೈ ತಪ್ಪುವ ಸಾಧ್ಯತೆ ಇದೆ. ಅದರಿಂದ ಮುಸ್ಲಿಮರಿಗೆ ಲಾಭ ಆಗಲು ಸಾಧ್ಯವೇ ಇಲ್ಲ. ಅದರಿಂದ ದೊಡ್ಡ ನಷ್ಟವೇ ಉಂಟಾಗಲಿದೆ. ಮೋದಿಯವರು ಹೇಳುವ ಹಾಗೆ ಈವರೆಗೆ ವಕ್ಫ್ ಆಸ್ತಿಗಳು ಸದ್ಬಳಕೆ ಆಗದಿದ್ದರೂ ಅದು ವಕ್ಫ್ ಆಗಿ ಮುಸ್ಲಿಮರಲ್ಲೇ ಇತ್ತು. ದುರ್ಬಳಕೆ ಆಗಿದ್ದರೂ ಅದರ ಮಾಲೀಕ ವಕ್ಫ್ ಮಂಡಳಿಯೇ ಆಗಿತ್ತು. ಆದರೆ ಮೋದಿ ಸರ್ಕಾರ ತಂದಿರುವ ಕಾನೂನು ಆ ವಕ್ಫ್ ಆಸ್ತಿಗಳನ್ನು, ವಕ್ಫ್ ಭೂಮಿಗಳನ್ನು ಮುಸ್ಲಿಮರಿಂದ ಕಿತ್ತುಕೊಳ್ಳುವ ಭೂಮಾಫಿಯಾಗಳಿಗೆ ಮತ್ತು ಕಬಳಿಕೆದಾರರಿಗೆ ಅವಕಾಶ ಮಾಡಿಕೊಡಲಿದೆ. ಅದರಿಂದ ಮುಸ್ಲಿಮರು ಬಾಣಲೆಯಿಂದ ಬೆಂಕಿಗೆ ಬೀಳಲಿದ್ದಾರೆ. ಮುಸ್ಲಿಮರನ್ನ ಬಾಣಲೆಯಿಂದ ಬೆಂಕಿಗೆ ಹಾಕುವುದನ್ನು ಮುಸ್ಲಿಮರ ರಕ್ಷಣೆ ಅಂತ ಮೋದಿಯವರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಭಾರತದ ಮುಸ್ಲಿಮರು ಹೀನಾಯವಾದ ಜೀವನ ನಡೆಸ್ತಾ ಇದ್ದಾರೆ ಎಂದು ಒಪ್ಪಿಕೊಳ್ಳುವ ಮೋದಿಯವರು ಮೊದಲು ಅವರನ್ನು ಸಬಲೀಕರಣ ಮಾಡುವುದು ಹೇಗೆ ಅಂತ ಹೇಳಬೇಕು, ಅಥವಾ ಮುಸ್ಲಿಮರಿಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿ ತೋರಿಸಬೇಕು. ಅದಕ್ಕಾಗಿ ಮೊದಲು ಸಂಘ ಪರಿವಾರ ಮತ್ತು BJP ಮುಸ್ಲಿಮರನ್ನ ದ್ವೇಷ ಮಾಡುವುದನ್ನು ಬಿಟ್ಟು ಬಿಡಲಿ. ಮುಸ್ಲಿಮರು ಕೂಡ ಮನುಷ್ಯರು, ಅವರು ಕೂಡ ಭಾರತೀಯರು ಎಂಬುದನ್ನು ಒಪ್ಪಿಕೊಳ್ಬೇಕು. ಮುಸ್ಲಿಮರ ಸಬಲೀಕರಣಕ್ಕೆ ಯೋಜನೆಗಳನ್ನು ಜಾರಿ ಮಾಡಲಿ. ಅದು ಬಿಟ್ಟು ಮುಸ್ಲಿಮರನ್ನ ಚಿವಿಟಿ ಅವರನ್ನು ತೂಗುವ ನಾಟಕ ಮಾಡಬೇಡಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.